ನೆನ್ನೆ ಪಾರ್ಟಿನಲ್ಲಿ ನಡೆದಿದ್ದು ಯಾವುದೂ ಇಂಟೆನ್ಷನಲ್ ಅಲ್ಲ ಸರ್. ಬಟ್ ನಿಮಗೆ ತುಂಬ ಸಿಟ್ಟಿದೆ ಅಂತ ನನಗೆ ಗೊತ್ತು. ಬಟ್ ಪ್ಲೀಸ್ ಲಿಸನ್ ಟು ಮೀ ಸರ್. ಆಮೇಲೆ ನೀವು ಏನೇ ಡಿಸಿಷನ್ ತೊಗೊಂಡ್ರು ಐ ವಿಲ್ ಒಬೇ ಇಟ್. ನನ್ನ ಕೆಲಸದಿಂದ ತೆಗೆದ್ರೂ ಪರವಾಗಿಲ್ಲ ಸರ್, ನಾನು ಅದನ್ನು ಒಪ್ಕೊಳ್ತೀನಿ. ಬಟ್ ಪ್ಲೀಸ್ ಲಿಸನ್ ಟು ಮೀ. ಸರ್, ನೆನ್ನೆ ಪಾರ್ಟಿಲಿ ಅವ್ರನ್ನ ಸ್ಟಾಪ್ ಮಾಡೋಕ್ಕೆ ನಾನು ತುಂಬ ಟ್ರೈ ಮಾಡಿದೆ ಸರ್. ಬಟ್ ಮೀರಾ, ಐ ಆಮ್ ಡೆಫ್ ಟು ದ ಲೇಮ್ ರೀಸನ್ಸ್. ಮೀರಾ, ಏನು ಕಾರಣ ಕೊಡೋದಕ್ಕೆ ಕಾಯ್ತಾ ಇದೆಯಾ? ನಮ್ಮ ಪಾರ್ಟಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ನಡೆದಿದ್ದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ ಇವಾಗ? ನಮ್ಮ ಕಂಪನಿ ರೆಪ್ಯುಟೇಷನ್ ಬಗ್ಗೆ ನೀನು ಯೋಚನೆ ಮಾಡಿದಿದ್ರೆ ಹೀಗೆಲ್ಲ ನಡೀತಾ ಇರಲಿಲ್ಲ. ಸರ್ ಸಾರಿ ಸರ್. ಸಾರಿ ಇದಕ್ಕೆ ಉತ್ತರ ಅಲ್ಲ ಮೀರಾ. ನೀನು ಜವಾಬ್ದಾರಿಯಿಂದ ನಡ್ಕೋಬೇಕಿತ್ತು. ಅದನ್ನು ಬಿಟ್ಟು ನೀನು ಅದನ್ನು ನೋಡಿ ಎಂಜಾಯ್ ಮಾಡ್ತಿದ್ದೆ. ಇನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸರ್, ಐ ಆಮ್ ರಿಯಲಿ ಸಾರಿ ಸರ್. ಯಾವತ್ತೂ ಹೀಗೆ ಮಾಡಲ್ಲ. ಐ ಪ್ರಾಮಿಸ್. ನಾನು ನಮ್ಮ ಕಂಪನಿಗೋಸ್ಕರ ಇಷ್ಟು ವರ್ಷ ದುಡ್ದಿದ್ದೀನಿ ಸರ್. ಪ್ಲೀಸ್ ಗಿವ್ ಮಿ ಅ ಚಾನ್ಸ್. ಇನ್ನು ಮುಂದೆ ಯಾವತ್ತೂ ಈ ಥರ ಆಗದೆ ಇರೋ ಹಾಗೆ ಐ ವಿಲ್ ಟೇಕ್ ಕೇರ್. ಥ್ಯಾಂಕ್ ಯು. ಮೀರಾ, ಇವತ್ತು ಮೀಟಿಂಗ್ಸ್ ಎಲ್ಲ ಯಾ ಸರ್, ಮೀಟಿಂಗ್ಸ್ ಎಲ್ಲ ಲೈನ್ಡ್ ಅಪ್ ಆಗಿದೆ. ಕ್ಯಾನ್ಸಲ್ ದೆ ಸರ್, ಬಟ್ ಎಲ್ಲ ಮೀಟಿಂಗ್ಸಲ್ಲೂ ನೀವು ಇರಲೇಬೇಕು. ಐ ಹ್ಯಾವ್ ಟೋಲ್ಡ್ ಯು ಒನ್ಸ್, ಜಸ್ಟ್ ಕ್ಯಾನ್ಸಲ್ ದೆ. ಓಕೆ ಸರ್. ಹುಡ್ಕಣ ಇರು ಬಂಗಾರ. ಇದು ವಾಯು ಮೂಲೆ, ಅದು ಅಗ್ಲಿ ಮೂಲೆ, ಕುಬೇರ ಮೂಲೆ ಇಲ್ಲೇ ಇಲ್ಲೇ ಇರೋದು. 70 ರೂಪಾಯಿ. ನನ್ನ ಹತ್ರ 50 ರೂಪಾಯಿ ಇದೆ. ಮಗ, ಈಗ ಇನ್ನೂ ಹುಡ್ಕಣ. ನೀನು ಅಡಿಗೆ ಮನೆ ನೋಡಿದ್ಯಾ? ಇಲ್ಲಪ್ಪ. ಪವರ್ ಪಾಯಿಂಟು ಮಗ, ಪವರ್ ಪಾಯಿಂಟು. ಬಾ, ಬರೀ 30 ರೂಪಾಯಿ ಇದೆ. 150 ರೂಪಾಯಿ ಆಯ್ತು. ನಿಮ್ಮಮ್ಮ ಬರುವಷ್ಟರಲ್ಲಿ ಸ್ಕೋರ್ ಮಾಡಲೇಬೇಕು. 100, 200, 210, 220, 230. 230, 150, 380 ರೂಪಾಯಿ ಆಯ್ತು. ಹಾಗಾದ್ರೆ ಈಗ ಪಾರ್ಟಿಗೆ ಇನ್ನೆಷ್ಟು ಬೇಕು? ಸಾಕಪ್ಪ, ಇಷ್ಟೇ, ಇನ್ನೇನು ಬೇಡ. ಬಂಗಾರ, 380 ರೂಪಾಯಿ ಏನ್ ಪಾರ್ಟಿ ಮಾಡ್ತೀಯ ಬಂಗಾರ? ಅವರು ಒಂದು ಡಿಶ್ಶೇ 3000 ರೂಪಾಯಿದು ಆರ್ಡರ್ ಮಾಡಿದ್ರು. ಅಪ್ಪ, ಅದು ಅವ್ರ ಪಾರ್ಟಿ, ಇದು ನನ್ನ ಪಾರ್ಟಿ. ನಂಗೆ ಹೆಂಗ್ ಬೇಕೋ ನಾನು ಹಂಗೆ ಕೊಡಿಸ್ತೀನಿ. ಸರಿ, ಹಾಗಾದ್ರೆ ಅದನ್ನ ಜೋಪಾನವಾಗಿ ಬ್ಯಾಗಲ್ಲಿ ಇಟ್ಕೊ. ಅಪ್ಪ, ಒಂದ್ ವೇಳೆ ಅಮ್ಮಂಗೇನಾದ್ರೂ ಗೊತ್ತಾಗ್ಬಿಟ್ರೆ? ನಾನು ಇದೀನಲ್ಲ ಬಂಗಾರ, ಯಾಕೆ ಯೋಚನೆ ಮಾಡ್ತೀಯಾ? ಆದ್ರೂ ಅಮ್ಮ ಅಷ್ಟು ದುಡ್ಡು ಕೂಡಿಟ್ಟಿದ್ದಾಳೆ, ಗೊತ್ತಿಲ್ಲದೆ ತಗೊಳ್ಳೋದು. ವಾಪಸ್ ಕೊಟ್ರಾಯ್ತು ಅನ್ನೋ ಬಿಡು. ಪಾಪಚಿ ಅಮ್ಮ. ಕರೀಲಾ ಪುಷ್ಪ? ಅಪ್ಪ ಬೇಡ. ಕೆಂಪಕ್ಕ, ಇದು ನಿಮ್ಗೆ. ತಾಂತ, ಇದು ನಿಮ್ಗೆ. ಓಹೋ, ಬಾರಿ ಜೋರಾಗಿ ನಡೆದಿದೆ ಪಾರ್ಟಿ. ಓ, ಪಾರ್ಟಿಲಿ ಒಳ್ಳೆ ಮಜಾ ಮಾಡ್ದಂಗದೆ ಪುಷ್ಪ. ಹ್ಞೂ, ಮತ್ತೆ ಎಂತ ದೊಡ್ಡ ಪಾರ್ಟಿ ಅಂತೀರಾ? ನೋಡಕ್ಕೆ 2 ಕಣ್ ಸಾಲ್ದು. ಊಟ ಚೆನ್ನಾಗಿತ್ತ? ಊಟದಲ್ಲಿ ಅಷ್ಟೊಂದು ಬಗೆ ಬಗೆ ತಿಂಡಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೋಡ್ತಾ ಇದ್ದಂಗೆ ಸುಸ್ತಾಗ್ಬಿಟ್ವಿ. ಮಾಡಿದ್ರೆ ಬಿಡಿ ಪುಷ್ಪ ಅವರೇ, ನೀವು ಅಲ್ಲಿದ್ದವರೆಲ್ಲ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತೀರಾ? ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಅಪ್ಪ, ನಮ್ಮನ್ನ ಮಾತಾಡ್ಸಕ್ಕೆ ಮುಗಿ ಬಿದ್ದು ಬರ್ತಾ ಇದ್ರು. ದೊಡ್ಡ ದೊಡ್ಡ ಲೈಟ್ಗಳು ಹಾಕಿದ್ರು, ಕಲ್ಲರು ಕಾರ್ಗಳು. ಊಟದಂತೂ ಕೇಳಂಗೆ ಇಲ್ಲ ರೀ. ಬರ್ತೀನಿ ರೀ. ರಜನಿ, ನಿಂತ್ಕೊಳ್ರಿ. ಯಾಕ್ರಿ ಹಿಂಗ್ ಹೋಗ್ತಿದ್ದೀರಾ? ಇದು ನಿಮ್ಗೋಸ್ಕರ. ಏನಿದು ಮಡಕೆ?
ಅಯ್ಯೋ ಮಡಕೆ ಕುಲ್ಫಿ ಪಾರ್ಟಿಯಿಂದ ನಿಮ್ಗೋಸ್ಕರನೇ ತಂದಿದ್ದು. ಓಹೋ, ಪಾರ್ಟಿ ಚೆನ್ನಾಗೇ ಆಗಿದೆ ಹಾಗಾದ್ರೆ. ಬಾಟಾಗಿತ್ತು. ನಿಮ್ಮನ್ನ ಇದೊಂದು ಪಾರ್ಟಿ ಕರೆದು ಎಲ್ಲ ಲೆಕ್ಕ ಚುಕ್ತ ಮಾಡಿದ್ರು ಅನ್ಸತ್ತೆ. ಆದ್ರೆ ನೀವ್ ಈ ಪಾರ್ಟಿ ಗುಂಗಿಂದ ಎಷ್ಟು ಬೇಗ ಹೊರಗಡೆ ಬರ್ತಿರೋ ಅಷ್ಟು ಒಳ್ಳೇದು ನಿಮ್ಗೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಇನ್ನೇನ್ ಮತ್ತೆ, ನಿಮ್ಮನ್ನ ಜೀವನ ಪರ್ಯಂತ ಪಾರ್ಟಿ ಕರೀತಾರೆ ಅಂತ ಅನ್ಕೊಂಡಿದೀರಾ? ಈ ಒಂದ್ಸಲ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಪಾರ್ಟಿ ಕರೀತಾರೆ ಅಂತ ಅನ್ಕೋಬಿಡಿ. ಇದು ಯಾವಾಗ್ಲೋ ಬರೇ ಜಾತ್ರೆ ಹಾಗೆ ಅಷ್ಟೇ. ಹಾಗಂತ ನೀವಿನ್ ಯಾವ ಪಾರ್ಟಿಗೂ ಹೋಗಕ್ಕಾಗಲ್ಲ ಅಂತ ಬೇಜಾರ್ ಮಾಡ್ಕೋಬಿಡಿ ಕಣ್ರಿ. ಸಾಕು ಅನ್ನೋಷ್ಟು ಪಾರ್ಟಿಗೆ ನಾನ್ ನಿಮ್ಮನ್ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ನಮ್ಮ ಅಣ್ಣನ್ ಮಗನ್ ಬಗ್ಗೆ ಮರ್ತ್ಬಿಟ್ರಾ? ಓ, ನಿಮ್ ಮಗಳನ್ನ ನಮ್ಮ ಅಣ್ಣನ್ ಮಗನಿಗೆ ಮದ್ವೆ ಮಾಡ್ಸಿದ್ರೆ ಇಂತ 100 ಪಾರ್ಟಿಗೆ ಹೋಗ್ಬೋದು. ಆದ್ರೆ ಪಾದ್ರೆ ಎಲ್ಲ ಬಿಡಿ, ನಿಮ್ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ರಿ. ನಾನೀಗಾಗ್ಲೇ ನಿಮ್ ಮಗಳ ಬಗ್ಗೆ ನಮ್ಮ ಅಣ್ಣನ ಹತ್ರ ಮಾತಾಡಿದೀನಿ. ಹೌದಾ? ಏನ್ ಹೌದಾ? ನನ್ ಮೇಲೆ ನಂಬಿಕೆ ಇಲ್ವಾ? ಇರಿ, ಫೋನ್ ಮಾಡ್ತೀನಿ. ಬೇಡ ರೀ, ಪರವಾಗಿಲ್ಲ. ಇರ್ರಿ. ಹೇಳಮ್ಮ. ಅಣ್ಣ, ನಾನ್ ನಿಮ್ಗೆ ಹೇಳಿದ್ನಲ್ಲ ಪುಷ್ಪ ಅವ್ರ ಬಗ್ಗೆ. ಪುಷ್ಪನ? ಅದೇ ಅಣ್ಣ, ನಮ್ಮನೆ ಪಕ್ಕದ ಮನೆಯವರು. ಫೋಟೋ ಕಳಿಸಿದ್ಯಲ್ಲ, ಹಾ, ಆ ಹುಡುಗಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಗೊತ್ತಾದ್ರೆ ಒಳ್ಳೇದಮ್ಮ. ಒಳ್ಳೆ ಹುಡುಗಿ ಅಣ್ಣ, ನಾನ್ ಹೇಳ್ತಿದ್ದೀನಲ್ಲ. ಅದು ಸರಿ, ಆದ್ರೆ ಫೋಟೋದಲ್ಲಿ ಅದೆಲ್ಲ ಗೊತ್ತಾಗಲ್ಲಮ್ಮ. ನಮ್ಮನೆ ಸೊಸೆ ಹೇಗಿರ್ಬೇಕು ಅಂತ ನಿನಗೂ ಚೆನ್ನಾಗಿ ಗೊತ್ತು. ನಡೆ ನುಡಿ ಆಚಾರ ವಿಚಾರದಲ್ಲಿ ಪ್ಯೂರ್ ಚಿನ್ನದ ಹಂಗಿರ್ಬೇಕು. ಅಣ್ಣ, ನಿಂಗ ಆ ವಿಚಾರದಲ್ಲಿ ಡೌಟೇ ಬೇಡ. ಈ ವಟಾರದಲ್ಲಿ ನಮ್ ರಮ್ಮಿನ ಬಿಟ್ರೆ ಗುಣದಲ್ಲಿ ನೆಕ್ಸ್ಟ್ ಈ ಹುಡುಗಿನೇ. ರಜನಿ, ನೀನ್ ಇಷ್ಟು ಹೇಳ್ತಿದ್ಯಾ ಅಂದ್ಮೇಲೆ ನಾನು ಈಗಲೇ ಹೊರಡ್ತೀನಿ. ಇವತ್ತೇ ಹುಡುಗಿನ ನೋಡ್ಬಿಡೋಣ. ಇವತ್ತೇನಾ? ಸರಿ ಅಣ್ಣ, ಒಳ್ಳೆ ಕೆಲ್ಸಕ್ಕೆ ತಡೆ ಯಾಕೆ? ಬನ್ನಿ ಅಣ್ಣ. ನೀನು ಆ ಹುಡುಗಿ ಜಾತಕನ ತಗೊಂಡಿರು. ಸರಿ ಅಣ್ಣ. ಅಣ್ಣ, ಮತ್ತೆ ಆ ಅಂಗಡಿ ವಿಚಾರ ನಿಂಗೆ ಹೇಳಿದ್ನಲ್ಲ. ಮೊದ್ಲು ಹುಡುಗಿನ ನೋಡೋಣ, ಆಮೇಲೆ ಲೋನ್ ವಿಷಯ ಎಲ್ಲ. ಎಂತ ಲಕ್ಕು ಪುಷ್ಪ ನಿಮ್ಗೆ. ನಮ್ಮ ಅಣ್ಣ ಈಗ್ಲೇ ಹೊರಡ್ತಿದಾರಂತೆ. ನಿಮ್ ಮಗಳನ್ನ ಸೊಸೆ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ ಅಂಗಡಿ ಸಾಲನು ತೀರಿಸ್ತಾ ಇದಾರೆ. ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ರಜನಿ ಅವರೇ, ಥ್ಯಾಂಕ್ಸ್. ಬಂಗಾರ, ಬೇಗ ಹೊರಡು, ಹೊತ್ತಾಯ್ತು. ಬಂದೆ ಅಪ್ಪ. ನಿಮ್ಮಮ್ಮ ಬಂದ್ರೆ 1000 ಪ್ರಶ್ನೆ ಕೇಳ್ತಾಳೆ. ಬೇಗ ಹೊರಡು, ಅವಳನ್ನ ನಾನು ನಿಭಾಯಿಸ್ತೀನಿ. ಅಪ್ಪ, ಹೇಗ್ ಕಾಣಿಸ್ತಿದೀನಿ? ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಅಪ್ಪ, ನಿನ್ ಹಾಡ್ ಕೇಳಿದ್ರೆ ಅಮ್ಮ ಎಲ್ಲಿರು ಓಡ್ ಬಂದ್ಬಿಡ್ತಾಳ ಅಷ್ಟೇ. ಬಂಗಾರ, ನನ್ನ ದೃಷ್ಟಿನೇ ಬಿದ್ದ್ಬಿಡುತ್ತೆ ಕಣ ನಿನ್ಗೆ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಸರಿ ಅಪ್ಪ.